ಈಗ ಕ್ವಿಕ್ ಬಿಟ್ ಸುತ್ತು ಸ್ಪಂದನ ಅವರೊಂದಿಗೆ. ಸೊ 10 ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. Okay. So, ನೀವು ಕ್ವಿಕ್ ಆಗಿ ಆನ್ಸರ್ ಮಾಡ್ತಾ ಹೋಗ್ಬೇಕು. ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್. ನನ್ನ ಸ್ಟ್ರೆಂತ್ ಐ ಥಿಂಕ್ ಪೇಷನ್ಸ್ ಅಂತ ನನಗೆ ಗೊತ್ತಾಗಿದ್ದು ಒಳಗಡೆ ಹೋದ್ಮೇಲೆ. ಸೊ ನನ್ನ ಸ್ಟ್ರೆಂತ್ ಪೇಷನ್ಸ್. ನನ್ನ ವೀಕ್ನೆಸ್ ಅಂದರೆ ನಾನು ಸ್ವಲ್ಪ ಇಮೋಷ್ನಲ್. ಸೊ ಅದು ನನ್ನ ವೀಕ್ನೆಸ್. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ? ನನಗೆ ಎಟ್ ಪ್ರೆಸೆಂಟ್ ಹೇಳಬೇಕು ಅಂದರೆ ಜೀವನ ಕೊಟ್ಟಿದ್ದು ಒಂದು ವೇದಿಕೆ. ಓಕೆ, ಏನೋ ನೆನಪು ಮಾಡಿಕೊಂಡು ಒಬ್ಬರೇ ನಗೋ ಅಭ್ಯಾಸ ಇದೆಯಾ? ಡೆಫಿನೆಟ್ಲಿ ಇದೆ. ಇನ್ನೊಂದು ಹೆಂಗಾಗಿಬಿಡುತ್ತೆ ಅಂದರೆ ಒಂದೊಂದ್ಸಲಿ ಫೋನ್ ನೋಡ್ತಿರ್ತೀನಿ. ಆ್ಯಕ್ಚುಲಿ ಫೋನಲ್ಲಿ ಬಂದಿರೋದು ನೋಡಿ ನಗ್ತಿರಲ್ಲ, ಏನೋ ನೆನಪಿಸ್ಕೊಂಡು ನಗ್ತಿರ್ತೀನಿ. ಎಲ್ಲರೂ ಫೋನ್ ನೋಡ್ಕೊಂಡು ಓಕೆ ಏನಿದೆ ಫೋನಲ್ಲಿ ಯಾಕೆ ನಗ್ತಿರ್ತೀಯ ಅಂತ ಕೇಳ್ತಾರೆ. ಬಟ್ ಇದೆ. ಓಕೆ, ಸೊ ಫಸ್ಟ್ ಸೆಲೆಬ್ರಿಟಿ ಕ್ರಶ್. ಸೆಲೆಬ್ರಿಟಿ ಕ್ರಶ್ ಯಶ್ ಸರ್. ಓಕೆ, ಸ್ಪಂದನ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದರೆ ಯಾವ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ? ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ. ಇವಾಗ ಹೇಳಿದ್ರೆ ಬಿಗ್ ಬಾಸಲ್ಲಿ ಎಲ್ಲ ಕಂಟೆಸ್ಟೆಂಟ್ಸು ಬೈತಾರೆ, ಯಾಕಂದರೆ ನನಗೆ ಕ್ವಾಂಟಿಟಿ ಗೊತ್ತಾಗಲ್ಲ ಅಂತ ನಾನು ಮನೇಲೆ ಅಡುಗೆ ಮಾಡ್ತಿರ್ಲಿಲ್ಲ. ಬರೀ ಚಪಾತಿ ಒತ್ತೋದು ಅಥವಾ ಕಲಸೋದು ಆ ಥರದ್ದೆಲ್ಲ ಕಟ್ಟಿಂಗ್ ಅದನ್ನು ಮಾಡ್ತಿದ್ದೆ. ಬಟ್ ಅಡುಗೆ ಮಾಡೋಕ್ಕೆ ಬರುತ್ತೆ. ರಘು ಸರ್ ಬೈಬೇಡಿ. ಓಕೆ, ಆಲ್ ಟೈಮ್ ಫೇವ್ರೇಟ್ ಕನ್ನಡ ಆ್ಯಕ್ಟರ್ ಆ್ಯಕ್ಟ್ರೆಸ್? ಯಶ್ ಸರ್, ಸುದೀಪ್ ಸರ್, ಪುನೀತ್ ರಾಜ್ಕುಮಾರ್ ಸರ್. ಆ್ಯಂಡ್ ಆ್ಯಕ್ಟ್ರೆಸ್ ಅಂತ ಬಂದರೆ ರಮ್ಯಾ ಮ್ಯಾಮ್ ಆ್ಯಂಡ್ ರಾಧಿಕಾ ಪಂಡಿತ್ ಮ್ಯಾಮ್. ಯಾವ ಹಿಸ್ಟಾರಿಕಲ್ ಪಾತ್ರದಲ್ಲಿ ನಟಿಸಬೇಕು ಅನ್ನೋ ಆಸೆ ಇದೆ? ಸುಮಾರು ಅನಿಸುತ್ತೆ. ಆ ಒಂದು ಶಾಕುಂತಲೆ ಸಮಂತ ಮ್ಯಾಮ್ದು ನೋಡಿದಾಗ ಅದು ತುಂಬ ಇಷ್ಟ ಆಗಿತ್ತು. ಓಕೆ, ಈ ಥರದೊಂದು ಪಾತ್ರ ಮಾಡಬೇಕು ಅಂತ. ಒಂದು ವಾರ್ ಸೀನ್ ಥರದ್ದೇನಾದ್ರು ಒಂದು ಮಾಡಬೇಕು ಅಂತ ಆಸೆ ಇದೆ. ಓಕೆ, ಸೊ ಸಮಥಿಂಗ್ ಲೈಕ್ ಬಾಹುಬಲಿ. ಹಾಂ, ಸಮಥಿಂಗ್ ಲೈಕ್ ದೇವಸೇನ ಆ ಪಾತ್ರಗಳು. ಥರದ್ದು ಒಂದು. ಅಂದರೆ ವಾರ್ ಸೀನಲ್ಲಿ ಬಿಕಾಸ್ ನಾನು ಒಂಥರ ಸಾಫ್ಟ್ ಯುನೋ ಆ ಥರದ್ದು ಜೊತೆಗೆ ಒಂದು ವಾರಲ್ಲಿರೋ ಥರ ತುಂಬ ಸ್ಟ್ರಾಂಗ್ ಫೀಮೇಲಾಗಿ ಕಾಣಿಸೋ ಥರದೊಂದು ಯಾವ್ದಾದ್ರು ಪಾತ್ರ ಮಾಡಬೇಕು ಅಂತ. ಓಕೆ, ಅಥವಾ ಇತ್ತೀಚೆಗೆ ನಾವು ಕನಕವತಿನ ನೋಡಿದ್ವಿ ಕಾಂತಾರದಲ್ಲಿ. ಸೊ ಸಮಥಿಂಗ್ ಸ್ಟ್ರಾಂಗ್ ನೋಡಿಲ್ಲ, ನಾವು ಒಳಗಡೆ ಇದ್ದಾಗ ರಿಲೀಸ್ ಆಗಿದ್ದು ಆ್ಯಕ್ಚುಲಿ. ಎಸ್. ಬಟ್ ನೋಡಬೇಕು. ಓಕೆ, ಸೊ ಕ್ರೇಜಿ ಫ್ಯಾನ್ ಮೊಮೆಂಟ್. ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂದರೆ ಅದೇ ಬೇರೆ ಊರಿಂದ ಮನೆ ಹತ್ರ ಬಂದು ಮಾತಾಡ್ಸಿದ್ದು ಆಯಿತು ಇವಾಗ. ಆ್ಯಂಡ್ ಅದು ತುಂಬ ಒಂಥರ ಅಯ್ಯೋ ಅಷ್ಟು ದೂರದಿಂದ ಬಂದಿದ್ದಾರಾ ಅಂತ ಅನಿಸ್ತು. ಸೊ ಯಾ, ಸೊ ದೇವ್ರ ಪ್ರತ್ಯಕ್ಷ ಆಗಿ ಒಂದು ವರ ಕೇಳಮ್ಮ ಅಂದರೆ ಏನು ಕೇಳ್ತೀರಾ? ಕ್ರಿಂಜಾಗಿ ಒಂದು ಇನ್ನು ಮೂರು ವಾರ ಕೇಳ್ತೀನಿ ಅಂತ. ಓಕೆ, ಕ್ವೆಶನ್ ಚೇಂಜ್ ಮಾಡ. 3 ವರ ಕೇಳಮ್ಮ ಬೇಡ, ಒಂದೇ ಸಾಕು. ಐ ಡೋಂಟ್ ನೋ, ಯಾವಾಗಲೂ ಖುಷಿಯಾಗಿರಬೇಕು ಆ ಥರ ಕೇಳ್ತೀನಿ ಅನ್ಸುತ್ತೆ ಅಷ್ಟೆ. ಓಕೆ, ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್? ಈ ಬಿಗ್ ಬಾಸ್ ಆದಮೇಲೆ ಆ್ಯಕ್ಚುಲಿ ತುಂಬ ಚೇಂಜ್ ಆಗಿದೆ ಲೈಫನ್ನ ನೋಡೋ ರೀತಿ. ಬಟ್ ಲಿವ್ ಇನ್ ದ ಮೂಮೆಂಟ್ ಅಂತ ಅನಿಸುತ್ತೆ. ಯಾಕಂದರೆ ಹೊರಗಡೆ ಆ ಡೋರಿಂದ ಹೊರಗಡೆ ಬಂದ ತಕ್ಷಣ ರಿಯಲೈಸ್ ಆಗಿದ್ದು ಅದು ವಾಪಸ್ ಇನ್ಯಾವತ್ತೂ ಲೈಫಲ್ಲಿ ಸಿಗಲ್ಲ ಅಂತ. ಸೊ ಜಸ್ಟ್ ಲಿವ್ ಇನ್ ದ ಮೂಮೆಂಟ್.